ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಮಾರ್ಚ್ ಮಂತಲ್ಲಿ ಮಗಳ ಎಕ್ಸಾಮ್ಸ್ ಇದ್ದಿದ್ದರಿಂದ ಯಾವುದೇ ರೀತಿ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ನಾನು ಕೂಡ ಫ್ರೀ ಆಗಿದ್ದೀನಿ. ನೆಕ್ಸ್ಟು ಒಂದೊಂದಾಗಿನೇ ಅಪ್ಲೋಡ್ ಮಾಡ್ಕೊಳ್ತಾ ಬರ್ತೀನಿ. ಇವಾಗ ವೆಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಕೂಡ ಮಾಡ್ತಾ ಇರ್ತೀರ. ಹಾಗಿದ್ರೆ ಮತ್ತ್ಯಾಕೆ ತಡ ಮಾಡ್ತಾ ಇದ್ದೀರಾ? ಗೋಕರ್ಣಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿ, ಸಖತ್ತಾಗಿರುತ್ತೆ. ಮನೇಲಿ ಏನಾದರೂ ದೊಡ್ಡವರಿದ್ದರೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ಹಾಗೆಯೇ ಮಕ್ಕಳು ಮತ್ತು ಫ್ಯಾಮಿಲಿ ಒಟ್ಟಿಗೆ ಬೀಚಲ್ಲಿ ಕೂಡ ಎಂಜಾಯ್ ಮಾಡಿ. ಬೆಳಗ್ಗೆ 6 ಗಂಟೆಗೆ ಧಾರವಾಡದಿಂದ ಗೋಕರ್ಣಕ್ಕೆ ಹೊರಟ್ವಿ. ಅಲ್ಲದೆ ನಾವು ಎಲ್ಲೇ ಟ್ರಾವೆಲಿಂಗ್ ಹೋಗಬೇಕು ಅಂದರೂ ಫ್ಯಾಮಿಲಿ ಹಾಗೆಯೇ ಫ್ರೆಂಡ್ಸ್ ಒಟ್ಟಿಗೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಫ್ರೆಂಡ್ಸ್ ನಾವೇನಾದರೂ ಹೊರಗಡೆ ಹೋಗ್ತಾ ಇದ್ದರೆ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಿರಲಿ ನಾವು ಮಾತಾಡಿಕೊಂಡು ಡಿವೈಡ್ ಮಾಡ್ಕೊಂಡಿರ್ತೀವಿ, ಏನು ಮಾಡ್ಕೊಂಡು ಹೋಗೋಣ ಅಂತೇಳಿ. ಅದ್ರ ಪ್ರಕಾರ ನಾವು ಈ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ನಿಮಗೆ ಸಮಯದ ಉಳಿತಾಯ ಕೂಡ ಆಗುತ್ತೆ, ಅಲ್ಲದೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋಂಥ ಪ್ಲೇಸಲ್ಲಿ ಕಪಿಗಳ ಸೈನ್ಯನೇ ಇತ್ತು. ಅವುಗಳು ಅತ್ತಿತ್ತ ಹಾರಾಡ್ತಾ ಜಗಳಾಡ್ತಾ ಪಲ್ಟಿ ಹೊಡಿತಾ ಮಾಡುವಂತಹ ಕಪಿ ಚೇಷ್ಟೆ ನೋಡೋದೇ ಚಂದ ಅಲ್ವಾ. ಗೋಕರ್ಣದ ಬಗ್ಗೆ ನಿಮ್ಮೊಟ್ಟಿಗೆ ಕೆಲವೊಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಗೋಕರ್ಣದಲ್ಲಿ ಮಹಾಬಲೇಶ್ವರ ಅನ್ನುವಂತಹ ದೇವಸ್ಥಾನ ಇದೆ ಅನ್ನೋದು ನಿಮಗೆಲ್ರಿಗೂ ತಿಳಿದೇ ಇದ್ದಿದೆ. ಅಲ್ಲಿ ಶಿವನ ಆತ್ಮಲಿಂಗು ಇದೆ. ಅದು 1500 ವರ್ಷಗಳಷ್ಟು ಹಳೆಯದಾದಂತಹ ಒಂದು ಆತ್ಮಲಿಂಗ. 4ನೇ ಶತಮಾನದ ದ್ರಾವಿಡ ಶೈಲಿಯ ಈ ಒಂದು ದೇವಾಲಯವು ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಇದನ್ನು ದಕ್ಷಿಣ ಕಾಶಿ ಅಂಥೇಳಿನೂ ಕೂಡ ಕರೀತಾರೆ. ಧಾರವಾಡದಿಂದ ಗೋಕರ್ಣಕ್ಕೆ ಹೊರಡುವಾಗ ಆ ಮಾರ್ಗ ಮಧ್ಯದಲ್ಲಿ ವಿಭೂತಿ ಫಾಲ್ಸನ್ನು ಕೂಡ ನೋಡ್ಬೋದು, ಯಾಣದ ಗುಹೆಗಳನ್ನು ನೋಡ್ಬೋದು, ಅಲ್ಲದೆ ಐತಿಹಾಸಿಕ ಮಿರ್ಜಾನ್ ಕೋಟೆನ ಕೂಡ ನೀವು ನೋಡಿಕೊಂಡು ಹೋಗ್ಬೋದು. ಗೋಕರ್ಣಕ್ಕೆ ಮೊದಲಿಗೆ ಹೋಗಿ ರೀಚ್ ಆದಮೇಲೆ ಅಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಓಂ ಬೀಚ್ಗೆ ನಾವು ಫಸ್ಟ್ ಹೋಗಿದ್ದು. ಅಲ್ಲಿ ಪ್ರತಿಯೊಬ್ಬರು ಕೂಡ ಕೂದಲಿಗೆ ಈ ರೀತಿ ಹೆಣಿಸ್ಕೊಳ್ತಾ ಇದ್ರು. ನಮಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ನಾವು ಕೂಡ ಅದನ್ನು ಹೆಣಿಸ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಹಾಕಿಸ್ಕೊಳ್ತಾ ಇದ್ದೀವಿ. ಯಾವುದೇ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಅಲ್ಲಿರುವಂಥದ್ದನ್ನು ನೀವು ಕೂಡ ಎಂಜಾಯ್ ಮಾಡಿ, ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಓಂ ಬೀಚಿಗೆ ಹೋಗುವಾಗ ನೀರು, ಸ್ನ್ಯಾಕ್ಸು, ಹಣ್ಣನ್ನು ತೊಗೊಂಡು ಹೋಗೋದನ್ನು ಮಾತ್ರ ಮರಿಬೇಡಿ. ಗೋಕರ್ಣದ ಬಗ್ಗೆ ಒಂದು ಕತೆ ಹೇಳ್ತೀನಿ, ಕೇಳ್ತೀರಾ? ಹಿಂದೆ ರಾವಣನು ಸರ್ವಲೋಕದಲ್ಲಿನೇ ತಾನು ಅತ್ಯಂತ ಬಲಶಾಲಿ ಆಗಬೇಕು ಅಂತ ಹೇಳಿ ಶಿವನ ಆತ್ಮಲಿಂಗವನ್ನು ಪಡೆದುಕೊಂಡ್ರೆ ಶಿವನ ಬಲವನ್ನು ಪಡ್ಕೊಳ್ಬೋದು ಅನ್ನುವಂಥ ಅರಿವು ಅವನಿಗಿತ್ತು. ಅಲ್ಲದೆ ರಾವಣನ ತಾಯಿಯೂ ಕೂಡ ಶಿವನ ಆತ್ಮಲಿಂಗವನ್ನು ಪೂಜೆ ಮಾಡಬೇಕು ಅಂತೇಳಿ ಅಪೇಕ್ಷಿಸಿದ್ರು. ಹೀಗಾಗಿ ಆತ ಇದರಿಂದ ಪ್ರೇರಣೆಗೊಂಡು ರಾವಣನು ತನ್ನ ಒಂದು ಸರ್ವಶಕ್ತಿಗಳನ್ನು ಬಳಸ್ಕೊಂಡು ಕೈಲಾಸಕ್ಕೆ ಹೋಗಿ ಶಿವನನ್ನು ಕುರಿತು ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ. ಅದರಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಳ್ತಾನೆ. ಅದರಿಂದ ಶಿವನು ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಕೇಳು ಅಂತ ಕೇಳ್ಕೊಂಡಾಗ ನಿನ್ನ ಒಂದು ಆತ್ಮಲಿಂಗವನ್ನು ಕೊಡು ಅಂತ ಹೇಳಿ ಕೇಳ್ಕೊಳ್ತಾನೆ. ಆಗ ಶಿವ ಆತ್ಮಲಿಂಗವನ್ನು ಕೊಡೋದಕ್ಕಿಂತ ಮೊದಲು ಇದನ್ನು ನೇರವಾಗಿ ನಡೆದುಕೊಂಡು ಮನೆಗೆ ತಗೊಂಡು ಹೋಗಬೇಕು. ಮಾರ್ಗ ಮಧ್ಯದಲ್ಲಿ ಎಲ್ಲೂ ಕೂಡ ಇದನ್ನು ಭೂಮಿಯಲ್ಲಿ ಇಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಅಕಸ್ಮಾತ್ ನೀನೇನಾದರೂ ಭೂಮಿ ಮೇಲೆ ಇಟ್ಟರೆ ನಾನು ಅಲ್ಲಿ ಶಾಶ್ವತವಾಗಿ ಅಲ್ಲೇ ಉಳ್ಕೊಂಡು ಬಿಡ್ತೀನಿ ಅಂತ ಹೇಳಿನೇ ಆ ಒಂದು ಆತ್ಮಲಿಂಗವನ್ನು ಕೊಡ್ತಾನೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದಂತಹ ಸಕಲ ದೇವಾನುದೇವತೆಗಳು ಇವರು ಅದನ್ನು ನೋಡ್ತಾ ಇರ್ತಾರೆ. ಆಗ ಶಿವನ ಶಕ್ತಿ ರಾವಣನಿಗೇನಾದರೂ ಬಂದುಬಿಟ್ರೆ ಇಡೀ ಲೋಕವನ್ನೇ ತನ್ನ ಒಂದು ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ನಮ್ಮನ್ನು ಆಟ ಆಡಿಸ್ಬಿಡ್ತಾನೆ. ಏನಾದರೂ ಮಾಡಿ ಇದನ್ನು ತಡಿಬೇಕು ಅಂತ ಹೇಳಿ ವಿಷ್ಣುವಿನ ಬಳಿ ತಮ್ಮ ಅಳಲನ್ನು ಹೇಳ್ಕೊಳ್ತಾರೆ. ಆಗ ವಿಷ್ಣು ಒಂದು ತಂತ್ರವನ್ನು ರೂಪಿಸ್ತಾರೆ. ಅದಕ್ಕೋಸ್ಕರ ಗಣೇಶನ ಒಂದು ಸಹಾಯವನ್ನು ಕೇಳಿಕೊಂಡಾಗ ಗಣೇಶನು ಪುಟ್ಟ ಬ್ರಾಹ್ಮಣ ಬಾಲಕನ ವೇಷಧಾರಿಯಾಗಿ ಈ ರಾವಣ ಇರುವಂತಹ ಸ್ಥಳಕ್ಕೆ ಬಂದು ಆ ರಾವಣನಿಗೋಸ್ಕರ ಕಾಯ್ತಾ ನಿಂತ್ಕೊಂಡಿರ್ತಾನೆ. ರಾವಣನು ಮೊದಲಿನಿಂದಲೂ ಆಚರಣೆಗಳನ್ನು ಶಿಸ್ತು ಹಾಗೆಯೇ ಸಮಯಕ್ಕನುಗುಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಈ ವಿಚಾರ ಎಲ್ರಿಗೂ ತಿಳಿದೇ ಇತ್ತು. ಹಾಗಾಗಿ ರಾವಣನು ಸಾಯಂಕಾಲದೊಳಗಡೆ ಲಂಕೆಗೆ ಬೇಗ ಹೋಗಬೇಕು ಅಂತೇಳಿ ವೇಗವಾಗಿ ಹೋಗ್ತಾ ಇರ್ತಾನೆ. ಈ ಒಂದು ಸಮಯವನ್ನು ನೋಡಿಕೊಂಡು ಆ ಬಾಲಕ ಗಣೇಶನಿದ್ದಂತಹ ಸ್ಥಳಕ್ಕೆ ರಾವಣ ಬಂದಾಗ ಆ ವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಎದುರು ಹಿಡಿದು ಸಾಯಂಕಾಲ ಆಗಿರುವಂತೆ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ.
ಇದರಿಂದ ಗಾಬರಿಗೊಂಡಂತಹ ರಾವಣ ಸಾಯಂಕಾಲದ ವಿಧಿವಿಧಾನಗಳಿಗೆ ಮೊದಲು ಆದ್ಯತೆ ನೀಡಬೇಕು ಅಂತೇಳಿ ಸಂಧ್ಯಾ ವಂದನೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಆ ಒಂದು ಸಮಯಕ್ಕೆ ಸರಿಯಾಗಿ ಬಾಲಕನ ರೂಪದಲ್ಲಿದ್ದಂತಹ ಗಣೇಶ ಅತ್ತ ಬರುತ್ತಿರುವುದನ್ನು ಈ ರಾವಣ ಗಮನಿಸ್ತಾನೆ. ಆತ ಅವನನ್ನು ಕರೆದು ತನ್ನ ಅಲ್ಲಿರುವಂತಹ ಆತ್ಮಲಿಂಗವನ್ನು ಅವನ ಕಡೆ ಕೊಡ್ತಾನೆ. ಇಟ್ಕೊಂಡಿರು, ನಾನು ಬರ್ತೀನಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾನೆ. ಸರಿ ಆಯಿತು ಅಂತ ಹೇಳಿ ಬಾಲಕ ಗಣೇಶ ಒಪ್ಕೊಳ್ತಾನೆ. ಹಾಗೆಯೇ ಹೇಳ್ತಾನೆ, ನನಗೆ ಎಷ್ಟು ಸಾಧ್ಯನೋ ಅಷ್ಟೊತ್ತು ನಾನು ಹಿಡಿದಿಟ್ಕೊಂಡಿರ್ತೀನಿ. ಸಾಧ್ಯವಾಗದಂತಹ ಸಂದರ್ಭದಲ್ಲಿ 3 ಬಾರಿ ರಾವಣನನ್ನು ಕೂಗ್ತೀನಿ. ನೀನೇನಾದರೂ ಬರದೇ ಹೋದರೆ ನಾನು ನೆಲದ ಮೇಲೆ ಇದನ್ನು ಇಡ್ತೀನಿ ಅಂತ ಹೇಳಿ ಷರತ್ತನ್ನು ಹಾಕ್ತಾನೆ. ಇದಕ್ಕೊಪ್ಪಿದಂತಹ ರಾವಣ ಶೀಘ್ರದಲ್ಲಿನೇ ನಾನು ಸಂಧ್ಯಾವಂದನೆಯನ್ನು ಮಾಡಿ ಬರ್ತೀನಿ ಅಂತ ಹೇಳಿ ಸಂಧ್ಯಾವಂದನೆಯನ್ನು ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ಸಮಯ ಆದ ತಕ್ಷಣವೇ ಗಣೇಶ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದರಿಂದ ವಿಚಲಿತನಾದಂತಹ ಆ ರಾವಣ ಬೇಗನೆ ನಾ ಪ್ರಾರ್ಥನೆ ಮುಗಿಸ್ಬಿಡೋಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮುಗಿಸಿ ಆ ಬಾಲಕ ಇರುವಂತಹ ಸ್ಥಳಕ್ಕೆ ಓಡೋಡಿ ಬರ್ತಾನೆ. ಆದರೆ ಅಲ್ಲಿ ನೋಡಿದರೆ ಏನಾಗಿರುತ್ತೆ ಅಂತಂದರೆ ಆ ಬಾಲಕ ಆತ್ಮಲಿಂಗವನ್ನು ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇದನ್ನು ಕಂಡು ದುಃಖಿತನಾದಂತಹ ರಾವಣ ತನ್ನ ಸರ್ವ ಬಲವನ್ನು ಉಪಯೋಗಿಸ್ಕೊಂಡು ಆ ಆತ್ಮಲಿಂಗವನ್ನು ಮೇಲಕ್ಕೆತ್ತೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದರೆ ಅವನಿಂದ ಸ್ವಲ್ಪನೂ ಕೂಡ ಅದನ್ನು ಅಲುಗಾಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ರೀತಿಯಾದಂತಹ ಅತಿಶಯ ಬಲವನ್ನು ಹೊಂದಿದಂತಹ ಆ ಆತ್ಮಲಿಂಗಕ್ಕೆ ಎಂತಹ ಮಹಾಬಲ ಇರೋಂತಹ ಶಿವಲಿಂಗನಪ್ಪ ಇದು ಅಂತ ಹೇಳಿ ಆತ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಗೋಕರ್ಣದಲ್ಲಿ ಶಿವನನ್ನು ಮಹಾಬಲೇಶ್ವರ ಅಂತ ಹೇಳಿನೇ ಕೂಡ ಪೂಜೆಯನ್ನು ಮಾಡ್ತಿರ್ತಾರೆ. ರಾವಣ ನಿಸ್ಸಹಾಯಕನಾಗಿ ಕೋಪಗೊಂಡು ಏನು ಮಾಡ್ತಾನೆ, ಆತ್ಮಲಿಂಗದ ಮೇಲೆ ಕೆಲವೊಂದಷ್ಟು ಗುದ್ದುಗಳನ್ನು ಗುದ್ದುತ್ತಾನೆ. ಆಗ ಆತ್ಮಲಿಂಗದ ಮೇಲಿರುವಂತಹ ಕೆಲವು ಅಂಶಗಳು ಕಿತ್ತು ಬರ್ತವೆ. ಅವುಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಬಿಸಾಡಿಬಿಡ್ತಾನೆ. ಆ ಬಿಸಾಡಿದಂತಹ ಚೂರುಗಳು ಕೂಡ ಇವತ್ತಿನವರೆಗೂ ಗೋಕರ್ಣದ ಅಕ್ಕಪಕ್ಕದಲ್ಲಿರುವಂತಹ ಧಾರ್ಮಿಕ ಮಹತ್ವವನ್ನು ಪಡೆದಂತಹ ಸ್ಥಳಗಳಾಗಿ ಮಾರ್ಪಟ್ಟಿದ್ದಾವೆ ಅಂತಲೇ ಹೇಳ್ಬೋದು. ಆ ಸ್ಥಳಗಳು ಯಾವುದು ಅಂತ ಹೇಳಿ ಗೊತ್ತಾ? ಮುರುಡೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಷಡ್ಜೇಶ್ವರ ಅಂತ ಹೇಳಿ ಆ ಒಂದು ಸ್ಥಳಗಳಲ್ಲಿ ಶಿವನನ್ನು ಪ್ರತಿದಿನ ಪೂಜೆ ಮಾಡೋದಲ್ಲದೆ ಆತನನ್ನು ಆರಾಧನೆ ಕೂಡ ಮಾಡ್ತಾರೆ. ಪ್ರತಿ 40 ವರ್ಷಕ್ಕೊಮ್ಮೆ ಅಷ್ಟಕುಂಭಾಭಿಷೇಕ ಅಂತ ಹೇಳಿ ನಡೆಯುತ್ತೆ. ಆ ಒಂದು ಸಮಯದಲ್ಲಿ ನೀವು ಆತ್ಮಲಿಂಗವನ್ನು ಸ್ಪರ್ಶಿಸ್ಬೋದು, ಹಾಗೆಯೇ ಅದನ್ನು ನೋಡ್ಬೋದು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೀಚಲ್ಲಿ ಆಟ ಆಡಿದ್ವಿ. ನಂತರ ಊಟ ಮಾಡಿದಾದ್ಮೇಲೂ ಕೂಡ ಬೀಚಲ್ಲಿ ಮತ್ತೆ ಆಟ ಆಡ್ತಾನೇ ಇದ್ವಿ. ಸ್ವಲ್ಪನೂ ಬೇಜಾರಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಫ್ಯಾಮಿಲಿ ಒಟ್ಟಿಗೆ ಹೋದಾಗ ಮಕ್ಕಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಗೋಕರ್ಣದಲ್ಲಿರುವಂತಹ ಈ ಒಂದು ಬೀಚ್ನ ಓಂ ಬೀಚ್ ಅಂತ ಹೇಳಿ ಯಾಕೆ ಕರೀತಾರೆ ಗೊತ್ತಾ? ಇದನ್ನು ನಾವು ಮೇಲ್ಗಡೆಯಿಂದ ನೋಡಿದಾಗ ಓಂ ಆಕಾರದಲ್ಲಿ ಈ ಒಂದು ಬೀಚು ಕಾಣಿಸುತ್ತಂತೆ. ಹಾಗಾಗಿ ಇದನ್ನು ಓಂ ಬೀಚ್ ಅಂತ ಹೇಳಿ ಕರೀತಾರೆ.
ತುಂಬಾ ಚೆನ್ನಾಗಿರುತ್ತೆ. ಇದನ್ನಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ಹಾಗೆಯೇ ಸನ್ಸೆಟ್ ನೋಡೋದಕ್ಕೆ ಅಂತೇಳಿ ಈ ಬಂಡೆಗಳ ಹತ್ರ ನೀವು ನಿಂತ್ಕೊಂಡಾಗ ಆ ಬಂಡೆಗಳು ಏನು ಅಪ್ಪಿಸಿ ಬರ್ತಾವಲ್ಲ, ಆ ಒಂದು ಶಬ್ದ ಆಗಲಿ, ಆ ಒಂದು ಅಲೆಗಳ ರಭಸ ಆಗಲಿ ನೋಡೋದಕ್ಕೇ ತುಂಬಾ ಖುಷಿ ಅನಿಸುತ್ತೆ ನಿಮಗೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಸನ್ಸೆಟ್ ಮುಗಿಸ್ಕೊಂಡು ಮೇಲೆ ಬರ್ತಾ ಇರಬೇಕಾದ್ರೆ ಸ್ಟೆಪ್ಸ್ ಮೇಲ್ಗಡೆ ಈ ಎಲ್ಲ ಐಟಮ್ಸು ಇರ್ತವೆ. ಫ್ರಿಡ್ಜ್ ಮ್ಯಾಗ್ನೆಟ್ಸು, ಇಯರಿಂಗ್ಸು, ನೆಕ್ ಪೀಸಸ್ಸು ಮತ್ತು ಕೆಲವೊಂದಷ್ಟು ಹೋಮ್ ಡೆಕೋರೇಟಿವ್ ಐಟಮ್ಸ್ ಕೂಡ ಇರ್ತವೆ. ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ದೇವಸ್ಥಾನದ ಹತ್ತಿರದಲ್ಲಿರುವಂತಹ ಶಾಪ್ಗಳಲ್ಲಿ ಶಾಪಿಂಗ್ ಮಾಡೋಣ ಅಂತೇಳಿ ಹೊರಟ್ವಿ. ಅಲ್ಲಿ ಎಷ್ಟೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು ಇದ್ವು ಅಂತಂದರೆ ಇದುವರೆಗೂ ನಾವು ನೋಡಿರಲೇ ಇಲ್ಲ ಅಂತೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಅಲ್ಲಿ ಇದ್ವು. ಬ್ರಾಸ್ ಐಟಮ್ಸು, ಕಂಪಾಸು, ಅಲಾರಾಮ್ಸು ಮತ್ತು ಮಕ್ಕಳಿಗೆ ಬೇಕಾಗಿರುವಂತಹ ಆಟಿಕೆ ಸಾಮಾನುಗಳು ಕೂಡ ಅಲ್ಲಿ ಇತ್ತು. ನೀವು ಯಾವುದನ್ನು ನೋಡಿದರೂ ಕೂಡ ಇದನ್ನು ತಗೊಳ್ಬಾರ್ದು ಅಂತ ಅನಿಸೋದೇ ಇಲ್ಲ. ಅಷ್ಟೊಂದು ವೆರೈಟಿ ಆಗಿರುವಂತಹ ಕಲೆಕ್ಷನ್ಸು ಆ ಒಂದು ಶಾಪ್ಗಳಲ್ಲಿ ಇದ್ದಾವೆ. ನೀವೆಲ್ಲ ಜಾಸ್ತಿನೇ ಹೇಳ್ತಿರ್ಬೇಕು. अक्सर बना हुआ BCD सब साउंड का है. ಶಾಪಿಂಗ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ರೂಮ್ ಆಲ್ರೆಡಿ ಬುಕ್ ಮಾಡಿದ್ರಿಂದ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಇದೆ ನೋಡಿ ಗೋಲ್ಡನ್ ಬೀಚ್ ರೆಸಾರ್ಟ್ ಅಂತ ಹೇಳಿ. ಇದು ಡಿಸೆಂಬರ್ ತಿಂಗಳಲ್ಲಿ ಓಪನಿಂಗ್ ಆಗಿದೆ. ಹಾಗಾಗಿ ರೂಮ್ ಎಲ್ಲವೂ ನೀಟ್ ಆ್ಯಂಡ್ ಕ್ಲೀನ್ ಆಗಿನೇ ಇದೆ. ಬೀಚ್ ನಿಯರ್ ರೆಸಾರ್ಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೀಸೆಂಟಾಗಿ ಓಪನಿಂಗ್ ಆಗಿದೆ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ ಯಾವುದು ಕೂಡ ನಿಮಗೆ ಇಲ್ಲಿ ಸಿಗೋದಿಲ್ಲ. ನೆಕ್ಸ್ಟು ಮುಂಬರುವಂತಹ ದಿನಗಳಲ್ಲಿ ಅದನ್ನು ಅರೇಂಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದುವರೆಗೂ ಅಲ್ಲಿ ಅರೇಂಜ್ ಆಗಿಲ್ಲ. ಕೆಲವೊಂದಷ್ಟು ಕನ್ಸ್ಟ್ರಕ್ಷನ್ಗಳು ನಡೀತಾ ಇದ್ದಾವೆ. ಈ ರೆಸಾರ್ಟು ಕೂಡ್ಲ ಬೀಚ್ಗೆ ನಿಯರ್ ಇದೆ. ಅಲ್ಲದೆ ಇಲ್ಲಿಂದ ಗೋಕರ್ಣಕ್ಕೆ 9 ಕಿಲೋಮೀಟರ್ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲದನ್ನು ಮುಗಿಸ್ಕೊಂಡು ನೈಟ್ ಸ್ಟೇ ಆಗೋದಕ್ಕೆ ಮಾತ್ರ ರೂಮ್ಗೆ ಬಂದರೆ ಸಾಕು. ಇಲ್ಲ ಅಂತಂದರೆ ಇಲ್ಲಿ ನೀವು ಊಟ ಸಿಗೋದಿಲ್ಲ. ನಿಯರ್ ಎಲ್ಲೂ ನಿಮಗೆ ಊಟನೇ ಸಿಗೋದಿಲ್ಲ. ನೀವು ಮತ್ತೆ ಊಟ ಬೇಕು ಅಂದರೆ ಗೋಕರ್ಣಕ್ಕೆ ಮತ್ತೆ ಟ್ರಾವೆಲಿಂಗ್ ಮಾಡಿಕೊಂಡೇ ಹೋಗಬೇಕು. ಈ ರೆಸಾರ್ಟು ತುಂಬಾ ಪೀಸ್ಫುಲ್ ಆಗಿದೆ. ಯಾವುದೇ ರೀತಿ ಕ್ರೌಡ್ ಕೂಡ ಇರೋದಿಲ್ಲ. ನಿಮಗೆ ನೈಟ್ ಟೈಮಲ್ಲಿ ಆ ಕೂಡ್ಲ ಬೀಚಲ್ಲಿರುವಂತಹ ಅಲೆಗಳೇನಿದ್ದಾವೆ ಅವುಗಳು ಅಪ್ಪಳಿಸಿ ಬರುವಂತಹ ಸೌಂಡು ಯಾವ ರೀತಿ ಕೇಳಿಸುತ್ತೆ ಅಂದರೆ, ಆಲ್ರೆಡಿ ಆ ಅಲೆಗಳೆಲ್ಲ ರೂಮ್ ಹತ್ರನೇ ಬಂದಿದ್ದಾವೆ ಅನ್ನೋಷ್ಟು ಜೋರಾಗಿ ಕೇಳಿಸುತ್ತೆ.
ಓಮ್ ಬೀಚ್ ಒಳಗಡೆ ಹೋಗಿ ಸ್ವಿಮ್ ಮಾಡ್ದಂಗೆ ಈ ಕೂಡ್ಲಾ ಬೀಚ್ ಒಳಗಡೆ ಹೋಗಿ ಸ್ವಿಮ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಇದು ತುಂಬಾ ಡೀಪ್ ಆಗಿದೆ. ಅಲ್ಲದೆ ಅಲೆಗಳು ಎಷ್ಟು ರಭಸವಾಗಿ ಬರ್ತವೆ ಅಂದರೆ ತುಂಬ ಸ್ಪೀಡಾಗಿ ಬಂದು ಅಪ್ಪಳಿಸ್ತವೆ. ಇವು ಅಲ್ಲಿಂದ ಬಂದು ಇದೇನಿದೆ ಉಸುಕು ಅಲ್ಲಿಗೆ ಅಪ್ಪಳಿಸ್ತಾ ಇರ್ತಾವಲ್ಲ, ನೈಟ್ ಟೈಮಲ್ಲಿ ಅವು ಅಲೆಗಳು ಬಂದು ಬಂದು ಇರೋದಕ್ಕೇ ಅದು ಯಾವ ರೀತಿ ಆಗಿದೆ ನೋಡಿ, ಅಲ್ಲಿ ಗೋಡೆ ಕಟ್ಟಿರೋ ರೀತಿನಲ್ಲಿನೇ ಆಗಿದೆ. ಒಳಗಡೆ ಸ್ವಿಮ್ ಮಾಡೋದಕ್ಕಾಗದೇ ಇದ್ರೂ ಕೂಡ ನಾವು ದಡದಲ್ಲಿನೇ ಕೂತ್ಕೊಂಡು ನೀರಿನ ರಭಸ ಏನು ಬರ್ತಾ ಇದೆ, ಅಲೆಗಳು ಏನು ಬರ್ತಾ ಇರ್ತವೆ, ಅದ್ರ ಮೂಲಕ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ಬೀಚು. ಅದನ್ನು ನೋಡೋದಕ್ಕೇ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ, ನೀವು ಅಲ್ಲಿ ಹೋಗಿ ಅದನ್ನು ಅನುಭವಿಸಿದಾಗಲೇ ಅಲ್ಲಿ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ನೋಡಿದ್ರಲ್ವಾ, ಇದೇ ರೀತಿ ಮಕ್ಕಳಾಗಲಿ ನೀವಾಗಲಿ ಬೀಚಲ್ಲಾಗಲಿ ಸ್ಯಾಂಡಲ್ಲಾಗಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ಕೂಡ್ಲಾ ಬೀಚು. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಕೂಡ್ಲಾ ಬೀಚಲ್ಲೇ ನಾವು ಆಟ ಆಡಿದ್ವಿ. ನೆಕ್ಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ನಿಮಗೆ ಬೆಳಗ್ಗೆ 6ರಿಂದ 12:30ವರೆಗೂ ಮಾತ್ರ ಓಪನ್ ಇರುತ್ತೆ. ಅಷ್ಟರೊಳಗಡೆ ನೀವು ಹೋಗಬೇಕು. ನಾವು ಆ ಒಂದು ದೇವಸ್ಥಾನಕ್ಕೆ ರೀಚ್ ಆದಾಗ 12:30 ಆಗಿತ್ತು. ಆಗ ದೇವಸ್ಥಾನದ ಕ್ಲೋಸಿಂಗ್ ಟೈಮ್ ಅಂತ ಅಂದ್ಕೊಂಡು ಹೋಗಿದ್ವಿ. ಆದರೆ ನಮ್ಗಲ್ಲೊಂದು ಏನು ಬೆನಿಫಿಟ್ ಸಿಕ್ತು ಅಂತಂದರೆ, ನನ್ನ ತಂಗಿ ಪಾಪು ತುಂಬಾ ಚಿಕ್ಕದು, ಒಂದು 3 ತಿಂಗಳದ ಪಾಪು ಇದ್ದಿದ್ದರಿಂದ ಆ ಪಾಪು ಇರೋರಿಗೆ ನಿಮಗೆ ಕ್ಯೂವಲ್ಲಿ ಹೋಗೋ ಹಾಗಿಲ್ಲ. ಅವ್ರಿಗೆ ಸೈಡಿಂದನೇ ನಿಮಗೆ ದೇವಸ್ಥಾನದ ಒಳಗಡೆನೇ ಬಿಡ್ತಾರೆ. ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬಹುದು. 1 ವರ್ಷದ ಒಳಗಡೆ ಅಥವಾ 2 ವರ್ಷದ ಮಕ್ಕಳು ಇದ್ದರೂ ಕೂಡ ನಿಮಗೆ ದೇವಸ್ಥಾನದ ಒಳಗಡೆನೇ ಅಲೌ ಇದೆ. ಆರಾಮಾಗಿ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಾನು ಮತ್ತು ನಮ್ಮ ತಂಗಿ ಅವಳ 2 ಮಕ್ಕಳನ್ನ ಕರ್ಕೊಂಡು ಒಳಗಡೆ ಹೋಗಿ ದರ್ಶನನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆಯೇ ಪಕ್ಕದಲ್ಲಿನೇ ಮಹಾಗಣಪತಿ ದೇವಸ್ಥಾನ ಕೂಡ ಇದೆ. ಅಲ್ಲೂ ಹೋಗಿ ನೀವು ಗಣೇಶನ ಒಂದು ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನಾವು ಕೂಡ ಗಣೇಶನ ದರ್ಶನವನ್ನು ಮಾಡ್ಕೊಂಡ್ವಿ. ಅಲ್ಲಿ ನೀವು ದೇವಸ್ಥಾನಕ್ಕೆ ಹೋಗೋದಾದರೆ ಗಂಡು ಮಕ್ಕಳು ಕಂಪಲ್ಸರಿ ಪಂಚೆಯನ್ನು ತೊಗೊಂಡು ಹೋಗಬೇಕು. ಹೆಣ್ಮಕ್ಳಿಗೆ ಜೀನ್ಸ್ ಅಲೋವ್ ಇಲ್ಲ. ಹಾಗಾಗಿ ಚೂಡಿದಾರ ಅಥವಾ ಸಾರಿ ಅವುಗಳನ್ನು ಹಾಕ್ಕೊಂಡು ಹೋಗಬೇಕು. ಅದೇ ದೇವಸ್ಥಾನದ ನಿಯರಲ್ಲಿ ಗೋಕರ್ಣ ಬೀಚ್ ಕೂಡ ಇದೆ. ನೀವು ಅಲ್ಲಿ ಒಂಟೆ ಸವಾರಿ ಕೂಡ ಇದೆ. ಮಕ್ಕಳಿಗೆ ನೀವು ಅಲ್ಲಿ ಕರ್ಕೊಂಡು ಹೋಗಿ ಆಟ ಕೂಡ ಆಡಿಸ್ಬೋದು. ದೇವಸ್ಥಾನದ ಹಿಂದ್ಗಡೆ ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ ಪ್ರಸಾದ ಇರುತ್ತೆ. ರಾತ್ರಿ 7:30ಯಿಂದ 8:30ವರೆಗೂ ಕೂಡ ನಿಮಗೆ ಅಲ್ಲಿ ಪ್ರಸಾದ ಸಿಗುತ್ತೆ. ಮನೇಲೇನಾದರೂ ಹಿರಿಯರಿದ್ದರೆ ದೇವಸ್ಥಾನ ನೋಡಬೇಕಪ್ಪ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದೇ ಮಕ್ಕಳಿದ್ರೆ ಬೀಚ್ಗೆ ಹೋಗಿ ಬೀಚಲ್ಲಿ ಎಂಜಾಯ್ ಮಾಡಬೇಕು ಅಂತ ಹಠ ಮಾಡ್ತಾರೆ. ಹಾಗಿದ್ದರೆ ಯಾರನ್ನು ಕರ್ಕೊಂಡು ಹೋಗ್ತೀರಾ, ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಮಾತ್ರ ಈ ಗೋಕರ್ಣ ಅಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಹೋಗಿ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಅದರಲ್ಲೂ ಇದು ಸಮ್ಮರ್ ಆಗಿರೋದ್ರಿಂದ ಬೀಚಲ್ಲಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಆಟ ಆಡ್ತಾರೆ. ಗೋಕರ್ಣದಾಗ ಉಡುಪಿ ರೆಸ್ಟೋರೆಂಟ್ನಾಗ ಮಸ್ತ್ ಊಟ ಸಿಗ್ತದೆ ನೋಡ್ರಿ. ನೀವು ಕೂಡ ಎಂಜಾಯ್ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತ್ರಿ. ಹೀಗಿತ್ರಿ ಇವತ್ತಿನ ಒಂದು ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜಾಸ್ತಿನೇ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗನ್ನಿಸ್ತು ಇವತ್ತಿನ ಒಂದು ಲಾಗ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, until then take care, bye bye.